ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬುಜಲ್ ವ್ಲಾಗ್. ಗೈಸ್, ಇವತ್ತು ನಾನು ನಿಮಗೆ ನನ್ನ ಕ್ಲೀನಿಂಗ್ ವಿಡಿಯೋ ಇರ್ಬೋದು, ಹಾಗೆ ಪರ್ಚೇಸಿಂಗ್ ವಿಡಿಯೋ ಇರ್ಬೋದು, ವರಮಹಾಲಕ್ಷ್ಮಿಗೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ನೀವೇನು ಮಾಡಬೇಕು ಅಂತ ಗೊತ್ತಲ್ಲ, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ದುಂಬೆಲ್ಲ ಹೊಡೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಪಾತ್ರೆಗಳು ತೊಳಿಬೇಕಿತ್ತು, ಹಾಗಾಗಿ ಪಾತ್ರೆಗಳೆಲ್ಲ ತೊಳೆದು ಈ ಥರ ದಬಾಕಿ ಇಟ್ಕೊಂಡಿದ್ದೆ. ಆದರೆ ನೀರೆಲ್ಲ ಸೋರಿದ್ಮೇಲೆ ಹಾಗೆ ಡ್ರೈ ಮಾಡ್ಕೊಬೋದಲ್ಲ, ಇಟ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ಡ್ರಾಯರ್ಗಳಲ್ಲಿ ಅಂತ ಹೇಳಿ ನಾನು ಹಾಗೆ ಕ್ಲೀನ್ ಮಾಡಿ. ಮಹಾಲಕ್ಷ್ಮಿ ಅಂದ್ರೆ ಗೊತ್ತಲ್ಲ, ಹೆಣ್ಮಕ್ಳಿಗೆ ಪ್ರತಿಯೊಬ್ರಿಗೂ ಹಬ್ಬ ಇದ್ದಂಗೆ. ಅಂದರೆ ಅದೇ ಒಂದು ದೊಡ್ಡ ಫೆಸ್ಟಿವಲ್ ನಮಗೆ. ಎಲ್ಲರಿಗೂ ತುಂಬ ಖುಷಿ ಇರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಂಡು ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ. ಹಾಗೆ ವಾಶ್ ಮಾಡಿದ್ದೆಲ್ಲ ಆಯಿತು. ಈಗ ಅಂದರೆ ಅದು ಸೋರಿದೆ, ನೀರೆಲ್ಲ ಸೋರಿರೋದ್ರಿಂದ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಟನ್ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಕೊಂಡು ನಾನು ಡ್ರೈಯಲ್ಲಿ ಇಟ್ಕೊತಾ ಇದ್ದೆ. ಅಂದರೆ ನೀಟಾಗಿ ಒರೆಸ್ಕೊಂಡು ಇಟ್ಕೊಳ್ಳೋದ್ರಿಂದ ತೇವ ಆಗಲ್ಲ, ತುಂಬ ನೀಟಾಗಿ ಕೂಡ ಇರುತ್ತೆ. ಹಾಗಾಗಿ ನಾನು ಅದೇ ಥರ ಇಟ್ಕೊತೀನಿ. ಅಂದರೆ ಯಾವಾಗಲೂ ಇದೇ ಥರ ಇಟ್ಕೊತೀನಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ತುಂಬ ಬ್ಯುಸಿ ಇರ್ತೀವಿ. ನಾವೂ ಕೂಡ ಬಿಸ್ನೆಸ್ ಇರೋದ್ರಿಂದ ಬೆಳಗ್ಗೆನೇ ಬಂದರೆ ಇನ್ನು ಸಂಜೆ ನಾವು ಮನೆಗೆ ಹೋಗ್ತೀವಿ. ಅಷ್ಟು ಬ್ಯುಸಿ ಇರೋದ್ರಿಂದ ನಾವು ಮಧ್ಯ ಆದಾಗ ನಾವು ಕೆಲಸ ಮಾಡ್ಕೊತೀವಿ. ಆದಷ್ಟು ಹೀಗೆ ಇರಲಿಕ್ಕೆ ಟ್ರೈ ಮಾಡ್ತೀವಿ. ಆಗಲಿಲ್ಲ ಅಂದಾಗ ಸ್ವಲ್ಪ ಮೆಸ್ಸಿ ಹಾಗೆ ಆಗುತ್ತೆ ಅಂತ ಗೊತ್ತಿಲ್ಲ. ವರಮಹಾಲಕ್ಷ್ಮಿ ಅಂದರೆ ಎಲ್ಲೂ ಇಲ್ಲದೇ ಇರೋ ಒಂದು ಖುಷಿ ಇರುತ್ತೆ ನನಗೆ. ಏನೋ ಒಂದು ದೊಡ್ಡ ಹಬ್ಬ ಮಾಡ್ತಿದ್ದೀನಿ ಅನ್ನೋ ಥರ ಖುಷಿಲಿ ನಾನು ಇರ್ತೀನಿ ಆ್ಯಕ್ಚುಲಿ. ಆಗ ನನಗೇನು ಸ್ಟ್ರೈನ್ ಅನಿಸಲ್ಲ. ಬಾಕಿ ಟೈಮಲ್ಲಿ ಈ ಥರ ಕೆಲಸ ಮಾಡೋಕೆ ಹೋದರೆ ಅಯ್ಯೋ ಇಷ್ಟೊಂದು ಮಾಡಿದ್ದೀನಿ, ನನ್ನ ಕೆಲ ಆಗ್ತಿಲ್ಲ ಅಂತಲೇ ಫೀಲ್ ಮಾಡ್ಕೊತೀನಿ. ಬಟ್ ವರಮಹಾಲಕ್ಷ್ಮಿ ಟೈಮಲ್ಲಿ ನನಗೇನು ಅನಿಸಲ್ಲ, ತುಂಬ ಖುಷಿಯಿಂದ ಮಾಡ್ತೀನಲ್ಲ, ಹಾಗಾಗಿ ಏನು ಅನಿಸಲ್ಲ. ಓಕೆ, ಇದಾದಮೇಲೆ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅಂದರೆ ಫಸ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ನಾನು ಎತ್ತಿಟ್ಬಿಟ್ಟು ಡ್ರಾಗಳಿಗೆಲ್ಲ ಇದನ್ನೆಲ್ಲ ಜೋಡಿಸ್ಕೊಂಡಾಯಿತು ಆಲ್ಮೋಸ್ಟು. ಅಂದರೆ ಇನ್ನು ಸ್ವಲ್ಪ ಸ್ಟ್ಯಾಂಡೆಲ್ಲ ಪ್ಲೇಟ್ ಸ್ಟ್ಯಾಂಡೆಲ್ಲ ಹಾಕಬೇಕಿತ್ತು, ಅದನ್ನು ಕೂಡ ಒರೆಸ್ಕೊಂಡು ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಜೋಡಿಸ್ಕೊತಾ ಇದ್ದೆ. ಗೈಸ್, ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ, ನೋಡಿ ನೀವು ಕೂಡ. ನಿಮಗೆ ಇಷ್ಟ ಆದರೆ ಹೇಗಿತ್ತು ಅಂತ ಹೇಳಿ ಒಂದು ಕಾಮೆಂಟ್ ಮಾಡಿ. ಏನಿದು ಕ್ಲೀನಿಂಗ್ ವಿಡಿಯೋನೇ ಇಷ್ಟೊಂದು ಹಾಕ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಬಿಡಿ. ನಾನು ವಿಡಿಯೋಗಳು ನಿಮಗೆ ಎಲ್ಲನೂ ತೋರಿಸ್ಬೇಕಲ್ಲ, ಹಾಗಾಗಿ ಇದನ್ನು ಕೂಡ ಹಾಕಿದ್ದೀನಿ. ನಿಮಗಿಷ್ಟ ಆದರೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ನನ್ನ ಫಸ್ಟ್ ಡ್ರಾ ಬಂದು ಈ ಥರ ಸ್ಪೂನ್ಸ್ಗಳು ಮತ್ತು ಸೌಟು ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಡ್ರಾ ಬಂದು ಈ ಥರ ಪಿಂಗಾಣಿ ಐಟಮ್ಸ್ಗಳು ಏನು ಬರುತ್ತೆ, ಪ್ಲೇಟ್ಸ್ ಇರ್ಬೋದು, ಗ್ಲಾಸ್ ಇರ್ಬೋದು, ಈ ಥರದ್ದು ಕಪ್ಗಳಿರ್ಬೋದು, ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಮೂರನೇ ಡ್ರಾ ಬಂದು ನಾನು ಪ್ಲೇಟ್ಸ್ಗಳು ಇಟ್ಕೊಂಡಿದ್ದೀನಿ. ಅಂದರೆ ಊಟದ್ದು ಪ್ಲೇಟ್ಸ್ಗಳು ಬರುತ್ತಲ್ಲ, ಆ ಥರದ್ದು ಮಿಕ್ಸಿ ಜಾರ್ ಮತ್ತು ಬಾಕ್ಸಸ್ ಇದೆಲ್ಲ ಎಕ್ಸ್ಟ್ರಾ ಬರುತ್ತಲ್ಲ, ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ನಾನು ಥಿಂಗ್ಸ್ಗಳದೆಲ್ಲ ಕ್ಲೀನ್ ಮಾಡಿಲ್ಲ ನೋಡಿ, ಈ ಥರ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ, ನಿಮಗೆ ಗೊತ್ತಿರೋ ಹಾಗೆ. ಅದನ್ನೆಲ್ಲ ತೆಗೆದಿಟ್ಟು ಬೇರೆ ಕ್ಲೀನ್ ಮಾಡಿ ಮತ್ತೆ ಬಾಕ್ಸ್ಗಳನ್ನೆಲ್ಲ ಮಾಡಿಕೊಂಡು ಎಲ್ಲ ಮಾಡಬೇಕಲ್ಲ, ತುಂಬ ಗಲೀಜಾಗಿದೆ ಸೀರಿಯಸ್ಲಿ. ಅದನ್ನೆಲ್ಲ ಮಾಡ್ಕೊತೀನಿ ಈಗ. ಆ್ಯಕ್ಚುಲಿ ಮುನ್ನಿನೂ ಕೂಡ ಸ್ನಾನ ಮಾಡ್ಕೊಂಡು ಬಂದಳು, ಅಂದರೆ ರೆಡಿ ಮಾಡ್ಕೊಬೇಕಲ್ಲ ಅಂತ ಹೇಳಿ ಮಾಡ್ಕೊಂಡು ಅವಳೇನೋ ತಿಂಡಿಗೆ ಮಾಡ್ಕೊಂಡು ತಿಂತಿದ್ದಾಳೆ. ಈಗ ಗೈಸ್, ಬಟ್ಟೆ, ಬೆಡ್ಸ್ಪೆಡ್ಡು ಮತ್ತು ಸ್ಕ್ರೀನ್ಗಳು, ಬೆಡ್ಶೀಟು ಈ ಥರದ್ದೆಲ್ಲ ವಾಶ್ ಮಾಡಿದ್ದೆ. ಅದನ್ನು ಕೂಡ ಮೇಲೆ ಒಣ ಹಾಕಿದ್ದೀವಿ ನೋಡಿ. ಈ ಥರ ಪ್ರತಿಯೊಂದನ್ನು ಕೂಡ ವಾಶ್ ಮಾಡಿ ಮೇಲ್ಗಡೆ ಒಣ ಹಾಕಿದ್ದೀವಿ. ನಾವು ಏನು ಯೂಸ್ ಮಾಡ್ತೀವಿ, ಬೆಡ್ಸ್ಪೆಡ್ ಇರ್ಬೋದು, ಸ್ಕ್ರೀನ್ ಇರ್ಬೋದು, ಹಾಗೆ ಬೆಡ್ಶೀಟ್ ಇರ್ಬೋದು, ಈ ಥರದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಬೇಕು. ಯಾವುದೇ ಒಂದು ಮೈಲಿಗೆ ಬಟ್ಟೆನ ನಾವು ಇಟ್ಕೊಬಾರ್ದು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ. ಹಾಗಾಗಿ ಎಲ್ಲರೂ ಮಡಿ ಮಾಡಿ ನಾವು ಮಾಡೋ ಅಂಥದ್ದು. ಲಕ್ಷ್ಮಿ ತುಂಬ ಶ್ರೇಷ್ಠವಾದದ್ದು, ನಿಮಗೆ ಗೊತ್ತು. ಅವರು ಪೂಜೆನ ನಾವು ಮಾಡಬೇಕಾದ್ರೆ ಪ್ರತಿಯೊಂದು ಕ್ಲೀನಾಗಿ ಇಟ್ಕೊಂಡು ನಾವು ಮಾಡಬೇಕು. ತುಂಬ ಒಳ್ಳೆಯದು ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಆಲ್ಮೋಸ್ಟ್ ಡೀಪ್ ಕ್ಲೀನೇ ಮಾಡಿದೆ ಮನೆಯೆಲ್ಲ. ಮ್ಯಾಟ್ಗಳನ್ನೂ ಕೂಡ ಕ್ಲೀನ್ ಮಾಡ್ಕೊಬೇಕು. ನಾವು ಪ್ರತಿಯೊಂದು ಮನೇಲಿ ಏನಿರುತ್ತೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ ನಾವು ಸ್ಟಾರ್ಟ್ ಮಾಡಬೇಕು ಪೂಜೆಗೆ. ಸೊ ಹಾಗಾಗಿ ನಾನು ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಂಡಿದ್ದೆ. ಗೈಸ್, ನೀವು ಹೇಗೆ ಮಾಡಿದ್ದೀರಾ ಕ್ಲೀನು, ಅದನ್ನು ಕೂಡ ನನಗೆ ನೀವೆಲ್ಲ ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಾನು ಮಾಡಿರೋವಂಥದ್ದು ನಿಮ್ಗೆ ಇಷ್ಟ ಆಗಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ಕೆಲಸ ಎಲ್ಲ ಮುಗಿಸಿ ನಾವು ಸಾಯಂಕಾಲ ವಿಶಾಲ್ ಮಾರ್ಟ್ಗೆ ಬಂದ್ವಿ. ಅಂದರೆ ಸ್ವಲ್ಪ ಥಿಂಗ್ಸ್ಗಳನ್ನ ತೊಗೋಬೇಕಿತ್ತು ಹಬ್ಬಕ್ಕೆ. ಹಾಗಾಗಿ ನಾವು ಥಿಂಗ್ಸ್ಗಳನ್ನ ತೊಗೊಳ್ಳೋಣ ಮನೆಗೆ ಅಂತ ಹೇಳಿ ವಿಶಾಲ್ ಮಾರ್ಟ್ಗೆ ಬಂದ್ವಿ. ಬಟ್ ಆಫರ್ ಅಂತೂ ಸಕ್ಕತ್ತಾಗಿತ್ತು, ಇಲ್ಲಿ ತುಂಬ ಆಫರ್ ಇತ್ತು. ಹಾಗಾಗಿ ನಮಗೂ ಕೂಡ ತೊಗೊಳಕ್ಕೆ ಈಸಿ ಅಂತ ಅನ್ನಿಸ್ತು, ಏನು ಬೇಕೋ ಅದನ್ನು. ಗೈಸ್, ಇಲ್ಲಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ. ಥಿಂಗ್ಸು ರೇಟ್ ಕೂಡ ಕಡಿಮೆ ಇದೆ. ಥಿಂಗ್ಸ್ ಇರ್ಬೋದು, ಬಾಕ್ಸ್ಗಳಿರ್ಬೋದು, ಮ್ಯಾಟ್ಗಳಿರ್ಬೋದು, ಈ ಥರದ್ದು ಎಲ್ಲ ಕಡಿಮೆ ಇದೆ ರೇಟು.
ಇದೆ ತಾನೆ ಮಾ, ಇದೆ ತಾನೆ 85. ಹ್ಞೂ. ಜಾಸ್ತಿ ಇದೆ. ಹ್ಞೂ ಅಮ್ಮ ಕೋಲ್ಗೇಟ್ ಇಲ್ಲ ಅಲ್ಲಿ. ಈ ಬೇಡ. ಚೆನ್ನಾಗಿರುತ್ತಾ? Dear customers, welcome to the Vishal Mega Mart. Today is special offer in food department. First class masala noodles 420 grams, buy one get one. Today offer, buy one get one first class noodles masala. Buy two at 49 rupees. ಬಂದು ಮಾರ್ನಿಂಗ್ ಮತ್ತೆ ವಿಡಿಯೋ ಕಂಟಿನ್ಯೂ ಆಗ್ತಿದೆ. ಅಂದರೆ ನಾವು ನೆಕ್ಸ್ಟ್ ಮಾರ್ನಿಂಗು ಮಾರ್ಕೆಟ್ಗೆ ಹೋದ್ವಿ ಭೂಮಿ ಮತ್ತು ನಾನು. ಫ್ರೂಟ್ಸ್ ಎಲ್ಲ ತರೋಣ ಅಂತೇಳಿ, ಫ್ರೂಟ್ಸು ತೊಗೊಂಬರೋಣ ಅಂತೇಳಿ. ಫುಲ್ಲು ಕ್ರೌಡ್ ಇತ್ತು, ಒಳಗಡೆ ಕಾಲಿಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಆದರೂ ಈ ಶಾಪಲ್ಲಿ ನಾವು ದೇವ್ರಿಗೆ ಏನು ಬೇಕೋ ಆ ಸಾಮಾನು ಥಿಂಗ್ಸ್ಗಳೆಲ್ಲ ತೊಗೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ದಯವಿಟ್ಟು ನನ್ನ ಎಲ್ಲ ವಿಡಿಯೋಗಳನ್ನೂ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ವರಮಹಾಲಕ್ಷ್ಮಿ ಡೆಕೋರೇಷನ್ದಾಗಿರುತ್ತೆ, ಅದನ್ನು ಕೂಡ ವಾಚ್ ಮಾಡಿ. ಥ್ಯಾಂಕ್ ಯು.